ಬೆಳಗಾವಿಯಲ್ಲಿ ಮುಂಬರುವ ವಿಧಾನಸಭಾ ಉಪಚುನಾವಣೆಗಳ ಹಿನ್ನೆಲೆಯಲ್ಲಿ ರಾಜಕೀಯ ಕದನ ಜೋರಾಗಿದ್ದು ಪರಸ್ಪರ ವಾಗ್ದಾಳಿಗಳು ಹೆಚ್ಚಾಗುತ್ತಿವೆ. ಈ ಮಧ್ಯ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೇಳಿಕೆಗಳನ್ನು ಖಂಡಿಸಿರುವ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಅವರು ಯತ್ನಾಳ್ ಒಬ್ಬ ಹುಚ್ಚ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು ಮುಸ್ಲಿಂ ಮತಗಳು ಬಿಜೆಪಿಗೆ ಬೇಡ ಎಂಬ ಯತ್ನಾಳ್ ಅವರ ಹೇಳಿಕೆ ಆಧಾರ ರಹಿತವಾಗಿದೆ ಎಂದು ಟೀಕಿಸಿದ್ದಾರೆ. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಶಾಸಕ ಆಸಿಫ್ ಸೇಠ್ ಯತ್ನಾಳ್ ಅವರ ಹೇಳಿಕೆಗಳನ್ನ ತಳ್ಳಿ ಹಾಕಿದ್ದು ಯತ್ನಾಳ್ ಒಬ್ಬ ಹುಚ್ಚ, ಅವರ ಮಾತಿಗೆ ಬೆಲೆ ಕೊಡುವ ಅಗತ್ಯವಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಉಪಚುನಾವಣೆ ನಡೆಯುತ್ತಿರುವ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವು ಗೆಲುವು ಸಾಧಿಸಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜಿಲ್ಲಾ ಉಸ್ತುವಾರಿ ಸಚಿವರು ಬಾಗಲಕೋಟೆಯಲ್ಲಿ ಇದ್ದಾರೆ ಮತ್ತು ಪಕ್ಷದ ಕಾರ್ಯಕರ್ತರು ಚುನಾವಣೆಗೆ ಸಿದ್ಧತೆ ನಡೆಸ್ತಾ ಇದ್ದಾರೆ ಎಂದು ತಿಳಿಸಿದ್ದಾರೆ. ಶಾಸಕ ಆಸಿಫ್ ಸೇಠ್ ಅವರು ಯತ್ನಾಳ್ ಅವರ ಹೇಳಿಕೆಗಳು ದೇಶ ಮತ್ತು ರಾಜ್ಯಕ್ಕೆ ಹಾನಿಕರವಾಗಲಿದೆ ಎಂದು ತಿಳಿಸಿದ್ದು, ಇಂತಹ ಹೇಳಿಕೆಗಳು ತಪ್ಪು ಕಲ್ಪನೆಗಳನ್ನ ಸೃಷ್ಟಿಸುತ್ತವೆ ಮತ್ತು ದೇಶವನ್ನ ಹಾಳು ಮಾಡುತ್ತದೆ ಎಂದು ಹೇಳಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿ ಹೋಗೋಣ ಎಂದು ಹೇಳುವ ಬದಲು ಅವರು ಬೇಡ ಇವರು ಬೇಡ ಎಂದು ಹೇಳುತ್ತಾ ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಎಂದು ಆರೋಪಿಸಿದ್ದಾರೆ. ಅಸೆಂಬ್ಲಿಯಲ್ಲಿ ಉತ್ತಮವಾಗಿ ಮಾತನಾಡುವ ಅವರು ಹೊರಗೆ ಮಾತನಾಡುವಾಗ ರಾಜ್ಯ ಮತ್ತು ದೇಶಕ್ಕೆ ನಷ್ಟವಾಗುವಂತೆ ಮಾತನಾಡ್ತಾರೆ ಎಂದು ವಿಷಾದಪಡಿಸಿದ್ದು, ಇದೇ ವೇಳೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮಿಸುವುದಾಗಿ ಶಾಸಕ ಆಸಿಫ್ ಸೇಠ್ ಪ್ರತಿಪಾದಿಸಿದ್ದಾರೆ. ಪಕ್ಷದ ಕಾರ್ಯಕರ್ತರು ಮತ್ತು ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ಗೆಲುವು ಸಾಧಿಸಲು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಎಂದು ವಿವರಿಸಿದ್ದು, ಚುನಾವಣಾ ಪ್ರಚಾರದ ಸಮಯದಲ್ಲಿ ಸಾರ್ವಜನಿಕರನ್ನ ತಲುಪಿ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಮತ್ತು ಅಭಿವೃದ್ಧಿ ಕಾರ್ಯಗಳನ್ನ ತಿಳಿಸಲಾಗುವುದು ಎಂದು ಹೇಳಿದ್ದಾರೆ. ಮತ್ತೆ ದಾವಣಗೆರೆದಲ್ಲೇ ಎಲ್ಲ ಸಚಿವರಲ್ಲಿ ಅವ್ರು ಹುಚ್ಚದಾರೆ. ಅವ್ರು ಏನ್ ಮಾತು ಕೇಳ್ತೀರಿ? ಈ ಒಂದು ಅದೇ ಹೇಳಿದ್ನಿಲ್ಲ, ಇದು ಕಲ್ಪನೆ ನಾವು ಇದು ಹಿಂಗ ನಾವು ನಮ್ಮ ದೇಶ ಹಾಳು ಮಾಡಾಕತ್ತೀವಿ. ಇದು ಬೇಡ, ಅವ್ರು ಬೇಕು, ಅವ್ರು ಬೇಡ, ಇವ್ರು ಬೇಕು. ಅವ್ರು ಹೇಳಿ ಒಂದ್ಸರ್ತೆ ಎಲ್ಲ ಒಕ್ಕಟ್ಟಾಗಿ ಕೊಡೋನು ಹೇಳೋನಂದ್ರೆ ದೊಡ್ಡ ಲೀಡರ್ ಆಗ್ತಾರೆ ಅವರು. ಎಷ್ಟು ಒಳ್ಳೆ ಮಾತಾಡ್ತಾರೆ ಅವರು, ಇಷ್ಟು ಒಳ್ಳೆ ಬುದ್ಧಿ ಇದೆ. ಎಷ್ಟು ನಾನು ನೋಡ್ತಾ ಇದ್ದೀನಿ ಅಸೆಂಬ್ಲಿದಲ್ಲೇ, ಅವ್ರಿಗೆ ಮೆಮೊರಿ ಇಷ್ಟು ಶಾರ್ಪ್ ಇದೆ. ಒಳ್ಳೆ ಮಾತಾಡಿದಂದ್ರೆ ದೇಶದ ಒಂದು ಒಳ್ಳೆ ಲೀಡರ್ ಆಗ್ತಾರೆ ಅವರು. ಹಂಗ ಹೇಳ್ಬಾರ್ದು. 10 ನಿಮಿಷದಿಂದ ಅದೇ ಹೇಳಕರ್ತೀನಿ ನಾನು. ಬೈ ಎಲೆಕ್ಷನ್ 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ಅಲೆ ಇದೆಯಾ ಹೆಂಗೆ?